ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಫಸ್ಟ್ ಪ್ರೊಮೋ ಬಂದೇ ಬಿಡ್ತು. ಕಂಟೆಸ್ಟೆಂಟ್ಗಳ ಆಯ್ಕೆ ಕೂಡ ಬರದಿಂದ ಸಾಗ್ತಾ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರುವಂತಹ 18 ಕಂಟೆಸ್ಟೆಂಟ್ಗಳು ಕೂಡ ಸೂಪರ್ ಡೂಪರ್ ಆಗಿದ್ದಾರೆ, ನೆಕ್ಸ್ಟ್ ಲೆವೆಲ್ ಇದ್ದಾರೆ. ನಾನಂತೂ ಈಗ ನಿಮ್ಮ ಮುಂದೆ ತರ್ತಾ ಇರುವಂತಹ ಈ ಕಂಟೆಸ್ಟೆಂಟ್ಗಳು ಏನಿದ್ದಾರೆ ಇವರು 100% ಅಲ್ಲ 200% ಕನ್ಫರ್ಮ್ ಕಂಟೆಸ್ಟೆಂಟ್ಗಳು ಅಂತಾನೆ ಹೇಳ್ಬೋದು. ಕನ್ಫರ್ಮ್ ಆಗಿರುವಂತಹ ಕಂಟೆಸ್ಟೆಂಟ್ಗಳನ್ನ ನಾನು ನಿಮಗೆ ರಿವೀಲ್ ಮಾಡ್ತಾ ಇದ್ದೀನಿ. ಯಾರೂ ಕೂಡ ರಿವೀಲ್ ಮಾಡಿಲ್ಲ ಇಲ್ಲಿ ತನಕ. ಫಸ್ಟ್ ಟೈಮ್ ನಾನು ನಿಮಗೆ ರಿವೀಲ್ ಮಾಡ್ತಾ ಇದ್ದೀನಿ. ನಾನು ಏನು ಹೇಳ್ತಾ ಇದ್ದೀನಲ್ಲ, ಈ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ತಾ ಇದ್ದಾರೆ. ಒಬ್ಬೊಬ್ಬರಾಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಯಾರ್ಯಾರು ಅನ್ನೋದನ್ನ. ಬಿಗ್ ಬಾಸ್ ಕನ್ನಡ ಸೀಸನ್ 13 ವೆರಿ ಸೂನು ನಿಮ್ಮ ಮುಂದೆ ಬರೋದ್ರಿಂದ ಆಲ್ರೆಡಿ ಕಂಟೆಸ್ಟೆಂಟ್ಗಳ ಆಯ್ಕೆ ಕೂಡ ಫೈನಲ್ ಆಗಿದೆ. ಅದೇ ರೀತಿ ಕಂಟೆಸ್ಟೆಂಟ್ಗಳ ಆಯ್ಕೆನ ಫೈನಲ್ ಮಾಡಿದಂತಹ ನಮ್ಮ ಕಲರ್ಸ್ ಕನ್ನಡ ವಾಹಿನಿ ಅವ್ರನ್ನ ಮತ್ತೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕೆಲವೊಂದು ಶೋಗಳಿಗೆ ತಗೊಬಂದು ಹಾಕೊಂಡಿದ್ದಾರೆ. ಓಕೆ, ಫಸ್ಟ್ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕನ್ಫರ್ಮ್ ಕಂಟೆಸ್ಟೆಂಟ್ ಯಾರಪ್ಪ ಅಂತ ಅನ್ನೋದಾದರೆ ಗೊತ್ತು ನಿಮಗೆ. ಯಾವುದೇ ಸಿನಿಮಾ ರಿಲೀಸ್ ಆದರೂ, ಯಾವ ಸಿನಿಮಾ ರಿಲೀಸ್ ಆಗಲಿ ಆಯಿತಾ, ಪ್ರತಿ ಥಿಯೇಟ್ರ್ ಮುಂದೆ ಒಂದು ಮಾಸ್ ಡೈಲಾಗು ಪಂಚ್ ಲೈನ್ನ ಹೇಳುವಂತಹ ನಮ್ಮ ಹುಡುಗ ನಿಜವಾಗ್ಲೂ ಕೂಡ ಅವನೊಂಥರ ಅವನು ಎಲ್ಲಿರ್ತಾನೆ ಅಲ್ಲಿ ಕಾಮಿಡಿ ಫನ್ನು ಎಲ್ಲದೂ ಇರುತ್ತೆ. ಪ್ರತಿ ಸಿನಿಮಾಗೂ ರಿವ್ಯೂ ಕೊಡುವಂತಹ ನಮ್ಮ ನವಾಜ್ ಅವರು, ಪ್ರತಿ ಸಿನಿಮಾಗೂ ಪ್ರತಿ ಥಿಯೇಟ್ರ್ ಮುಂದೆ ರಿವ್ಯೂ ಕೊಡುವಂತಹ ನಮ್ಮ ನವಾಜ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಂಟೆಸ್ಟೆಂಟ್ ಆಗಿ ಬರ್ತಾ ಇದ್ದಾರೆ. ಅಂದರೆ ಕನ್ಫರ್ಮ್ಡ್ ಕಂಟೆಸ್ಟೆಂಟು ನವಾಜ್ ಅಂತಲೇ ಹೇಳ್ಬೋದು. ನವಾಜ್ ಬಗ್ಗೆ ಹೇಳೋದಾದರೆ ನಿಜವಾಗ್ಲೂ ಒಳ್ಳೆ ಹುಡುಗ, ಫನ್ ಮಾಡ್ತಾನೆ. ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬಂದರೆ ಸೂಪರ್ ನಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಹಾಗಾಗಿ ನವಾಜ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕನ್ಫರ್ಮ್ ಆಗಿರುವಂತಹ ಕಂಟೆಸ್ಟೆಂಟು. ಓಕೆ, ಕಂಟೆಸ್ಟೆಂಟ್ ನಂಬರ್ 2. ಕಂಟೆಸ್ಟೆಂಟ್ ನಂಬರ್ 2 ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತ ಅಂತಲೇ ಹೇಳ್ಬೋದು. ಯಾರಪ್ಪ ಇವರು ಅಂತಂದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಗಂಧದ ಗುಡಿ ಸೀರಿಯಲ್ನ ಹೀರೋ ಅಂದರೆ ಸೆಕೆಂಡ್ ಹೀರೋ ಅಂದರೆ ನಮ್ಮ ಶಿಶಿರ್ ಅವರ ಬ್ರದರ್ ಕ್ಯಾರೆಕ್ಟರ್ ಮಾಡ್ತಿರುವಂತಹ ಭವಿಷ್ಯ ಅವರು. ಆಯ್ತಾ, ಭವಿಷ್ಯ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಂಟೆಸ್ಟೆಂಟ್ ಆಗಿ ಬರ್ತಿದ್ದಾರೆ. ಅಂದರೆ ಕನ್ಫರ್ಮ್ಡ್ ಕಂಟೆಸ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ ಭವಿಷ್ಯ ಅವರು. ಹಾಗಾಗಿ ಭವಿಷ್ಯ ಅವ್ರನ್ನ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ತಗೊಂಡಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಭವಿಷ್ಯ ಅವರು ಬಂದ್ಬಿಟ್ಟು ಅನ್ಮ್ಯಾರಿಡು, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರುವಂತಹ ಕಂಟೆಸ್ಟೆಂಟು. ಭವಿಷ್ಯ ಅವ್ರು ಏನಾದರೂ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬಂದಿದ್ದೇ ಆದರೆ ಸೂಪರು, ಮಾಸು, ನೆಕ್ಸ್ಟ್ ಲೆವೆಲ್. ಸರಿ, ಹಾಂ, 2 ಕಂಟೆಸ್ಟೆಂಟ್ ಹೇಳಾಯಿತು ನಿಮಗೆ. ಓಕೆ, ಮೂರನೇ ಕಂಟೆಸ್ಟೆಂಟ್ ಯಾರಪ್ಪ ಅನ್ನೋದಾದರೆ ಈ ಹೆಣ್ಮಗಳು ಬಂದ್ಬಿಟ್ಟು ನಿಜವಾಗ್ಲೂ ಕೂಡ ಹೆಂಗೆ ಹೇಳಿ, ಈ ಹೆಣ್ಮಗಳನ್ನ ತುಂಬಾ ಸುಂದರವಾಗಿರುವಂಥ ಹೆಣ್ಮಗಳು. ತುಂಬ ಸುಂದರವಾಗಿರೋ ಹೆಣ್ಮಗಳು ಅನ್ನೋದಕ್ಕಿಂತನೂ ಒಂಥರ ನಿಮ್ಗೆಲ್ಲರಿಗೂ ಚಿರಪರಿಚಿತ. ಅದಲ್ಲದೆ ತುಂಬಾ ಆಯಿತಾ ಸೌಮ್ಯ ಸ್ವಭಾವದ ಹುಡುಗಿ. ನಿಜವಾಗ್ಲೂ ಕರ್ನಾಟಕ ಜನತೆಯ ಮತ್ತು ಯೂತ್ಸ್ನ ಮನಸ್ಸನ್ನ ಗೆಲ್ತಾರೆ. ಯಾರಪ್ಪ ಅಂದರೆ ನಮ್ಮ ಮಹಾನಟಿಯ ಪ್ರಿಯಾಂಕಾ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಂಟೆಸ್ಟೆಂಟ್ ಆಗಿ ಬರ್ತಾ ಇದ್ದಾರೆ. ನಮ್ಮ ಪ್ರಿಯಾಂಕಾ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಮಹಾನಟಿನ ವಿನ್ ಮಾಡಿದ್ದಾರೆ. ಅದೇ ರೀತಿ ಒಂದು 7 ಮಲೆ ಅನ್ನೋ ಸಿನಿಮಾ ಅಂದರೆ ನಮ್ಮ ರಕ್ಷಿತಾ ಪ್ರೇಮ್ ಬ್ರದರ್ ಜೊತೆ ಒಂದು 7 ಮಲೆ ಅನ್ನೋ ಸಿನಿಮಾ ಕೂಡ ಮಾಡಿದ್ದಾರೆ. ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಕಂಟೆಸ್ಟೆಂಟ್ ಆಗಿ ಬಂದಿದ್ದಾರೆ ನಮ್ಮ ಪ್ರಿಯಾಂಕಾ ಅವರು, ಅಂದರೆ ಮಹಾನಟಿ ಪ್ರಿಯಾಂಕಾ ಅವರು. ಹಾಗಾಗಿ ಈಗಲೇ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಯಾರ್ಯಾರೆಲ್ಲ ಕನ್ಫರ್ಮ್ ಆಗಿದ್ದಾರೆ ಆ ಕಂಟೆಸ್ಟೆಂಟ್ಗಳನ್ನ ತಗೊಬಂದು ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಹಾಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಮಹಾನಟಿಯ ಪ್ರಿಯಾಂಕಾ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಕನ್ಫರ್ಮ್ಡ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಪ್ರಿಯಾಂಕಾ ಆದಮೇಲೆ ಇನ್ನೊಬ್ರು ಯಾರಪ್ಪ ಕನ್ಫರ್ಮ್ಡ್ ಕಂಟೆಸ್ಟೆಂಟು ಅಂತಂದರೆ ಅಮೃತ ರಾಜ್ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಅಮೃತ ರಾಜ್ ಯಾರಪ್ಪ ಅಂತ ನೋಡೋದಾದರೆ ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಸಿಂಗರ್ ಸುನೀಲ್ ಗೊತ್ತಲ್ವ ನಿಮಗೆ. ಸಿಂಗರ್ ಸುನೀಲ್ ಜೊತೆ ವಿನ್ ಆದಂಥವ್ರು ನಮ್ಮ ಅಮೃತ ಅಯ್ಯರು. ಅಂದರೆ ಯಾವುದಪ್ಪ ಅದು ಒಂದು ಶೋ ಜೀ ಕನ್ನಡದಲ್ಲಿ ಬರುತ್ತಲ್ಲ, ಆ ಶೋನ ವಿನ್ ಆದಂಥವ್ರು. ಆ ಶೋ ಅಲ್ಲಿ ವಿನ್ ಆಗಿ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಆಯ್ತಾ, ಜೀ ಕನ್ನಡ ವಾಹಿನಿಯಲ್ಲಿ ಬರುವಂತಹ ಭರ್ಜರಿ ಬ್ಯಾಚುಲರ್ಸ್ನ ವಿನ್ ಆದಂತಹ ನಮ್ಮ ಅಮೃತ ಅಯ್ಯರ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಂಟೆಸ್ಟೆಂಟ್ ಆಗಿ ಅಂದರೆ ಕನ್ಫರ್ಮ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಅಮೃತ ಅಯ್ಯರ್ ಅವರು
ನಮ್ಮ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಕಂಟೆಸ್ಟೆಂಟ್ ಆಗಿ ಬರ್ತಿದ್ದಾರೆ. ನಾನೀಗ ಯಾರ್ಯಾರನ್ನೆಲ್ಲ ಹೇಳಿದೆ ನೋಡಿ ಆಯಿತಾ. ನವಾಜ್ ಆಗಿರ್ಬೋದು, ಅದೇ ರೀತಿ ಭವಿಷ್ಯ ಆಗಿರ್ಬೋದು, ನಮ್ಮ ಮಹಾನಟಿ ಪ್ರಿಯಾಂಕಾ ಆಗಿರ್ಬೋದು, ಅದೇ ರೀತಿ ನಮ್ಮ ಅಮೃತ ರಾಜ್ ಆಗಿರ್ಬೋದು, ಈ 4 ಕಂಟೆಸ್ಟೆಂಟುಗಳು ಕೂಡ ಕನ್ಫರ್ಮ್ಡ್ ಕಂಟೆಸ್ಟೆಂಟು. ಹಾಗಾಗಿ ಇವ್ರನ್ನ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಳ್ಸೋಕ್ಕೋಸ್ಕರನೇ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಕಂಟೆಸ್ಟೆಂಟ್ ಆಗಿ ಇವ್ರನ್ನ ತಗೊಂಡಿದ್ದಾರೆ. ಯಾಕೆಂದರೆ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಇವ್ರನ್ನ ಆಯ್ತಾ ಯಾಕೆ ಲಾಕ್ ಮಾಡ್ಕೊಂಡಿದ್ದಾರೆ ಅಂದರೆ, ಹೋದ ವರ್ಷದ ನೆನಪು ಮಾಡ್ಕೊಳ್ಳಿ ಹೆಂಗೆ ಗಿಲ್ಲಿನ ಲಾಕ್ ಮಾಡ್ಕೊಂಡಿದ್ರು, ಅದೇ ರೀತಿ ಈ ಕಂಟೆಸ್ಟೆಂಟ್ಗಳನ್ನ ಲಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಮುಗಿದಿದ್ದಂಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಈ 4 ಕಂಟೆಸ್ಟೆಂಟ್ಗಳು ಕೂಡ ಎಂಟ್ರಿ ತಗೊಳ್ತಾರೆ. ಓಕೆನಾ. ಈಗ ನೆಕ್ಸ್ಟ್ ಯಾರು ಅಂತ ಹೇಳೋದಾದರೆ, ಈ ಕಂಟೆಸ್ಟೆಂಟ್ ಎಲ್ಲ ಬರ್ತಾರೋ ಬರಲ್ವೋ ಅನ್ನೋದಕ್ಕಿಂತನೂ ಬರ್ಬೋದು ಅನ್ನೋದು ಒಂದು ಕನ್ಫರ್ಮ್. ಬರ್ಬೋದು ಅನ್ನೋದು ಆಯಿತಾ. ವರ್ಷ ಕಾವೇರಿ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ವರ್ಷ ಕಾವೇರಿ ಯಾರು ಅಂತ ನಿಮ್ಮೆಲ್ಲರಿಗೂ ಗೊತ್ತು. ನಮ್ಮ ವರುಣ್ ಆರಾಧ್ಯ ಅವರ ಎಕ್ಸ್ ಗರ್ಲ್ಫ್ರೆಂಡ್ ಆದಂತಹ ವರ್ಷ ಕಾವೇರಿಯವರು ಬರ್ಬೋದು ಅಂತ ಹೇಳ್ತಿದ್ದಾರೆ. ಕಾರಣ ಇಷ್ಟೇ, ನಿಮ್ಗೆ ಗೊತ್ತು ವರುಣ್ ಆರಾಧ್ಯ ಅವರಿಗೆ ಮೊನ್ನೆ ತಾನೇ ಎಂಗೇಜ್ಮೆಂಟ್ ಆಯಿತು. ಅದೇ ರೀತಿ ನಮ್ಮ ವರುಣ್ ಆರಾಧ್ಯ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರುವ ಸಾಧ್ಯತೆ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ವರ್ಷ ಕಾವೇರಿ ಅವ್ರನ್ನ ಆಯಿತಾ ತರುವ ಒಂದು ಸಾಧ್ಯತೆ ಇದೆ. ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ವರ್ಷ ಕಾವೇರಿ ಅವ್ರನ್ನ ತಗೊಂಡು ಬಂದು ಅವರ ಏನು ಈ ಬ್ರೇಕಪ್ ಸ್ಟೋರಿಯನ್ನು ಆಯಿತಾ ನಮ್ಮ ಕನ್ನಡ ಜನತೆಗೆ ತಿಳಿಸೋದು, ಅದೇ ರೀತಿ ಆ ಬ್ರೇಕಪ್ ಸ್ಟೋರಿಯಿಂದ TRP ಜಾಸ್ತಿ ಮಾಡಿಕೊಳ್ಳುವ ಒಂದು ತಂತ್ರ ಅಂತಲೇ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಟೀಮ್ ಅವ್ರದ್ದು. ಯಾಕೆಂದರೆ ನಮ್ಮ ಬಿಗ್ ಬಾಸ್ ಟೀಮ್ ಅವರು ಯಾವ ಜೋಡಿ ಬ್ರೇಕಪ್ ಆಗಿರುತ್ತೆ, ಯಾವ ಜೋಡಿ ಡೈವರ್ಸ್ ಆಗಿರುತ್ತೆ, ಅವರು ಯಾಕೆ ಡೈವರ್ಸ್ ಆದರು, ಅವರು ಯಾಕೆ ಆಯಿತಾ ಬ್ರೇಕಪ್ ಆದರು, ಅಂಥ ಕಂಟೆಸ್ಟೆಂಟ್ಗಳನ್ನ ತಂದು ಕಾಂಟ್ರವರ್ಸಿಯಾಗಿ ಅವರ ಕೆಲವಷ್ಟು ವಿಷಯಗಳು ಅವರು ಬಿಗ್ ಬಾಸಲ್ಲಿ ಮಾತಾಡ್ತಾರೆ. ಅದು ನೋಡುಗರಿಗೆ ಒಂದು ಕುತೂಹಲನ ಹುಟ್ಟಿಸುತ್ತೆ, ಒಂದು TRP ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿ ನಮ್ಮ ವರ್ಷ ಕಾವೇರಿ ಅವ್ರನ್ನ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ತರುವ ಸಾಧ್ಯತೆ ಇದೆ. ಓಕೆ. ನನಗೆ ಇನ್ನೊಂದು ವಿಷಯ ನಿಮಗೆ ಹೇಳಬೇಕು ಅಂತ ಇದ್ದೀನಿ. ಏನು ಗೊತ್ತಾ, ಈ ಸರಿ ಅನ್ಮ್ಯಾರಿಡೇ ಬರೋದು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ. ಬರೀ ಅನ್ಮ್ಯಾರಿಡು ಎಲ್ಲ ಆಯಿತಾ. ಹೆಂಗೆ ಹೇಳಿ, ಮದುವೆ ಆಗಲಿಲ್ಲಂತ ಮುಕ್ಕಾಲು ಕಂಟೆಸ್ಟೆಂಟ್ ಅವರೇ. ನೀವಂತೂ ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ 13ನಲ್ಲಿ ಲವ್ ಟ್ರ್ಯಾಕ್ಗಳಿದಾವಲ್ಲ, ಒಂದಲ್ಲ 4-5 ಓಡ್ತವೆ ಲೈನ್ ಅಪ್ ಆಗಿ. ನೀವು ಯಾವ್ದಕ್ಕಾರ ಕನೆಕ್ಟ್ ಆಗ್ಬೋದು. ಬಿಗ್ ಬಾಸ್ ಕನ್ನಡ ಸೀಸನ್ 13ನಲ್ಲಿ ಲವ್ ಟ್ರ್ಯಾಕ್ಗಳು 1, 2 ಅಲ್ಲ 3, 4 ಆಯಿತಾ ಕಂಟಿನ್ಯೂಸ್ ಆಗಿ ಕೊಡ್ತವೆ. ಯಾಕೆಂದರೆ ಅನ್ಮ್ಯಾರಿಡು, ಆಮೇಲೆ ಕಮಿಟ್ಮೆಂಟ್ ಆಗಿಲ್ಲದವ್ರು ಬರೋದ್ರಿಂದ, ನೋ ಬಾಯ್ ಫ್ರೆಂಡು ನೋ ಗರ್ಲ್ ಫ್ರೆಂಡ್ ಇಲ್ದವ್ರು ಬರೋದ್ರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 13ನಲ್ಲಿ ಕಮಿಟ್ ಆಗಿ ಆ ಲವ್ ಟ್ರ್ಯಾಕ್ನ ನಡೆಸುವಂಥ ಸಾಧ್ಯತೆ ಇದೆ. ಅದು ಜೆನ್ಯೂನ್ ಆಗು ನಡೆಸ್ಬೋದು, ನಾನು ಅದ್ರ ಬಗ್ಗೆ ಹೇಳಲ್ಲ. ಯಾಕೆಂದರೆ ಜೆನ್ಯೂನ್ ಆಗು ಹಾನೆಸ್ಟಾಗೂ ಅವ್ರಿಗೆ ಒಂದು ಬಾಂಡ್ ಕ್ರಿಯೇಟ್ ಆಗ್ಬೋದು. ಹಾಗಾಗಿ ಈ ಲವ್ ಟ್ರ್ಯಾಕ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 13ನಲ್ಲಿ ತುಂಬಾ ರನ್ ಆಗ್ತವೆ ಅಂತಲೇ ಹೇಳ್ಬೋದು. ಓಕೆ. ಬಿಗ್ ಬಾಸ್ ಕನ್ನಡ ಸೀಸನ್ 13ನಲ್ಲಿ ಹೊಸದಾಗಿ ಏನಿರುತ್ತೆ, ಏನಾದರೂ ಸಮಥಿಂಗ್ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ನಿಮಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಪ್ರೋಮೋ ನೋಡಿದಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ನ 13ನ ಆ ಪ್ರೋಮೋ ಅಂದರೆ 13ನ ಲೋಗೋ ಏನಿದೆ, ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಲೋಗೋ ಏನಿದೆ, ಲೋಗೋ ಪ್ರೋಮೋನೇ ಇಷ್ಟು ಆಯಿತಾ ವಿಜೃಂಭಣೆಯಿಂದ ಅಂಥ ಒಳ್ಳೆ ಎಡಿಟಿಂಗು ಸೂಪರ್ ಆಗಿ ಪಿಕ್ಚರೈಸೇಷನ್ ಮಾಡಿ ನಮ್ಮ ಮುಂದೆ ತಂದಿದೆ ಅಂತಂದರೆ ಬಿಗ್ ಬಾಸ್ ಟೀಮು ನಿಜವಾಗ್ಲೂ ಊಹಿಸ್ಕೊಳ್ಳಿ. ಬಿಗ್ ಬಾಸ್ ಹೌಸ್ ಹೇಗಿರ್ಬೋದು, ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಹೇಗಿರ್ಬೋದು. ನಾನು ಹೇಳ್ತಾ ಇದ್ದೀನಲ್ಲ, ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಗುರು ನನಗೆ ಅಂತ ಹೇಳ್ತಾರಲ್ವ. ನಮ್ಮ ಗಿಲ್ಲಿದೊಂದು ಇದೆಯಲ್ಲ, ಆ ಗಿಲ್ಲಿ ಅನ್ನಂಗೆ ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಇದೆಯಲ್ಲ, ಮಸ್ತ್ ಮಜಾ ಮಾಡ್ತೀರಾ ನೀವೆಲ್ಲರೂ ಕೂಡ. ನನಗೆ ಇನ್ನೊಂದೇನು ಗೊತ್ತಾ, ಕಂಟೆಸ್ಟೆಂಟ್ಗಳು ನಿಜವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರುವಂತಹ ಕಂಟೆಸ್ಟೆಂಟ್ಗಳು ನಿಮಗೆ ಎಂಟರ್ಟೈನ್ಮೆಂಟನ್ನು ಕೊಡೋದ್ರ ಜೊತೆಗೆ ನಿಜವಾಗ್ಲೂ ಅವರಿಗೆ ಮುಂದಿನ ಆಯಿತಾ ಕೆರಿಯರ್ಗೆ ಅವ್ರಿಗೊಂದು ಬಿಗ್ ಬಾಸ್ ಅನ್ನೋದು ನಿಜವಾಗ್ಲೂ ಕೂಡ ಒಂದು ಬಿಗ್ ಪ್ಲಾಟ್ಫಾರ್ಮ್. ಈ ಒಂದು ಎಕ್ಸ್ಪೋಸ್ ಇದೆಯಲ್ಲ, ಬಿಗ್ ಬಾಸ್ಗೆ ಸಿಗುವ ಎಕ್ಸ್ಪೋಸು ಯಾವ ಶೋಲು ಸಿಗಲ್ಲ. ಬಿಗ್ ಬಾಸಲ್ಲಿ ಕ್ರಿಯೇಟ್ ಆಗುವಂತಹ ಫ್ಯಾನ್ಸು
ಆಯಿತಾ ಎಲ್ಲೂ ಕೂಡ ಸಿಗಲ್ಲ. ಯಾಕೆಂದರೆ ಅಂಥ ಕ್ರೇಜಿ ಫ್ಯಾನ್ಸ್ಗಳು ನಮ್ಮ ಬಿಗ್ ಬಾಸ್ನ ಫ್ಯಾನ್ಸ್ಗಳು ಅಂತಲೇ ಹೇಳ್ಬೋದು. ನಾನೀಗ ಏನು ಹೇಳಿದ್ನಲ್ವ ಆಯಿತಾ, 5 ಜನ ಆಯಿತಾ 5 ಜನ ಕಂಟೆಸ್ಟೆಂಟುಗಳು ಆಲ್ರೆಡಿ ಕನ್ಫರ್ಮ್ಡ್ ಕಂಟೆಸ್ಟೆಂಟು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕನ್ಫರ್ಮ್ ಆಗಿರುವಂತಹ ಕಂಟೆಸ್ಟೆಂಟು. ಇವರ ಜೊತೆಗೆ ಇನ್ನು ಒಬ್ಬರು ಕಂಟೆಸ್ಟೆಂಟ್ ಹೇಳ್ತಾ ಇದ್ದೀನಿ ಆಯಿತಾ. ಒಬ್ಬರು ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಲಾಸ್ಟ್ 6 ಕಂಟೆಸ್ಟೆಂಟು ಕನ್ಫರ್ಮ್ ಅಂತಲೇ ತಿಳ್ಕೊಳ್ಳಿ. ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ತುಂಬಾ ಹೆಸರು ಮಾಡಿದಂತಹ ಸೀರಿಯಲ್ಲು, ಸೂಪರ್ ಹಿಟ್ ಆದಂಥ ಸೀರಿಯಲ್ಲು ಜೋಡಿ ಅಕ್ಕಿ. ನೀವೆಲ್ಲರೂ ಕೂಡ ನೋಡಿರ್ತೀರ. ಜೋಡಿ ಅಕ್ಕಿ ಸೀರಿಯಲ್ನ ಹೀರೋ ರಾಮು ಅಂತಾನೆ ಪ್ರಖ್ಯಾತಿ ಆದವರು. ತುಂಬ ಚೆನ್ನಾಗಿ ಆಯಿತಾ ಆ ಸೀರಿಯಲ್ ಅವ್ರಿಗೆ ಹೆಸರು ತಂದು ಕೊಡ್ತು. ನಮ್ಮ ರಾಮು ಅವರ ಹೆಸರು ಬಂದ್ಬಿಟ್ಟು ತಾಂಡವ್ ಅಂತೇಳಿ. ತಾಂಡವ್ ಅವರು ಬಿಗ್ ಬಾಸ್ ಸೀಸನ್ 13ಗೆ ಕಂಟೆಸ್ಟೆಂಟ್ ಆಗಿ ಬರ್ತಾ ಇದ್ದಾರೆ. ಅದಲ್ಲದೆ ತಾಂಡವ್ ಅವರು ಆಲ್ರೆಡಿ ಕ್ವಾಟ್ಲೆ ಕಿಚನ್ ಸೀಸನ್ 2ಅಲ್ಲೂ ಕೂಡ ಕಂಟೆಸ್ಟೆಂಟ್ ಆಗಿ ಬಂದಿದ್ದಾರೆ. ಕಾರಣ ಇಷ್ಟೇನೆ, ಅವ್ರು ಆಲ್ರೆಡಿ ಕನ್ಫರ್ಮ್ಡ್ ಕಂಟೆಸ್ಟೆಂಟ್ ಅಂದರೆ ತಾಂಡವ್ ಅವರು ಕನ್ಫರ್ಮ್ ಕಂಟೆಸ್ಟೆಂಟ್ ಆಗಿದ್ದಾರೆ. ಹಾಗಾಗೇನೆ ಅವರು ಕ್ವಾಟ್ಲೆ ಕಿಚನ್ ಸೀಸನ್ 2ಅಲ್ಲಿ ಕಂಟೆಸ್ಟೆಂಟ್ ಆಗಿ ಬಂದಿದ್ದಾರೆ. ಅಂದರೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿ ಎಷ್ಟು ಚೆನ್ನಾಗಿ ಕಂಟೆಸ್ಟೆಂಟ್ಗಳನ್ನ ಲಾಕ್ ಮಾಡಿ ಇಟ್ಕೊಂಡಿದೆ ಅಂದರೆ ಇದು ಗುರು ಆಯ್ತಾ. ತಲೆ ಅಂದರೆ ಇದು ಆಯ್ತಾ. ಅದೇ ನಾನು ಹೇಳ್ತೀನಲ್ವಾ, ಪ್ರತಿ ಸೀಸನ್ನಲ್ಲೂ ಅಷ್ಟೇ ಕಂಟೆಸ್ಟೆಂಟ್ಗಳ ಆಯ್ಕೆ, ಕಂಟೆಸ್ಟೆಂಟ್ಗಳನ್ನ ಹೇಗೆ ಅವ್ರನ್ನ ಲಾಕ್ ಮಾಡ್ಕೋಬೇಕು ಅನ್ನೋದು ಬಿಗ್ ಬಾಸ್ ಟೀಮಿಗೆ ಕಲರ್ಸ್ ಕನ್ನಡ ವಾಹಿನಿಗೆ ಗೊತ್ತಿರುತ್ತೆ. ಆಲ್ರೆಡಿ ಆಯಿತಾ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ. ವೆರಿ ಸೂನ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ನಿಮ್ಮ ಮುಂದೆ ಬರುತ್ತೆ. ಒಂದೊಂದೇ ಪ್ರೋಮೋ ನಿಮ್ಮ ಮುಂದೆ ಬರ್ತಾ ಇರುತ್ತೆ. ಯಾವಾಗ ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಪ್ರೋಮೋ ಆಯಿತಾ ಫಸ್ಟ್ ಲೋಗೋ ಪ್ರೋಮೋ ಬಂತು ಕಲರ್ಸ್ ಕನ್ನಡ ವಾಹಿನಿ, ಆಗಿಂದನೇ ಬಿಗ್ ಬಾಸ್ ಹಬ್ಬ ಶುರುವಾಯಿತು ಅಂತಲೇ ತಿಳ್ಕೊಳ್ಳಿ. ನನ್ನ ರಿವ್ಯೂ ಜೊತೆಗೆ ಬಿಗ್ ಬಾಸ್ ಅಪ್ಡೇಟು ಆಯಿತಾ, ಬಿಗ್ ಬಾಸಿನ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ತರ್ತೀನಿ. ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಸಪೋರ್ಟು ಬಿಗ್ ಬಾಸ್ ಕನ್ನಡ ಸೀಸನ್ 11ಗೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಹೇಗಿತ್ತು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೂ